ಸ್ನೇಹಿತರೆ, 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ 2024-25ನೇ ಸಾಲಿನ ರಾಜ್ಯ ಸರ್ಕಾರದ ವಿದ್ಯಾರ್ಥಿ ವೇತನ ಅರ್ಜಿ ಆಹ್ವಾನ ಸ್ಟಾರ್ಟ್ ಆಗಿದೆ. ಸ್ಟೇಟ್ ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ 2024 2024-25ನೇ ಸಾಲಿನ 1ನೇ ತರಗತಿಯಿಂದ 8ನೇ ತರಗತಿವರೆಗಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಿದ್ದು, ಕೇಂದ್ರ ಸರ್ಕಾರದಿಂದ ಈಗಾಗಲೇ ರಾಜ್ಯದಲ್ಲಿನ ಅಲ್ಪಸಂಖ್ಯಾತರ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಹಾಗೂ ಮೆರಿಟ್ ಕಮ್ ಮೀನ್ಸ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸಂಖ್ಯೆ ಪ್ರಮಾಣವಾಗಿ ಏರುತ್ತಿರುವುದರಿಂದ ಅರ್ಜಿ ಹಾಕುವ ಎಲ್ಲ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನ ನೀಡಲು ಕೇಂದ್ರ ಸರ್ಕಾರ ಒದಗಿಸುವ ಅವಕಾಶವಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರದಿಂದ ನೀಡುವ ವಿದ್ಯಾರ್ಥಿ ವೇತನ ಪಡೆಯಲಾಗದ ರಾಜ್ಯದ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಹೊಸ ಯೋಜನೆಯೊಂದನ್ನು ಜಾರಿಗೆ ತಂದಿದೆ. ಅದರಂತೆ ರಾಜ್ಯದ ವತಿಯಿಂದ ನೀಡಲಾಗುವ 2024-25ನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು, ಹಿಂದಿನ ವರ್ಷದ ನಿಮ್ಮ ಸ್ಕಾಲರ್ಶಿಪ್ ಬಂದಿದೆಯೋ ಅಥವಾ ಇಲ್ಲೋ ಅಂತ ಹೇಳಿ ಹೇಗೆ ಚೆಕ್ ಮಾಡುವುದು ಎಂದು ಸಂಪೂರ್ಣ ಮಾಹಿತಿ ತಿಳಿಯೋಣ. ಸ್ನೇಹಿತರೆ, ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸದರಿ ವಿದ್ಯಾರ್ಥಿ ವೇತನ ಪ್ರಯೋಜನ ಪಡೆಯಲು ಇಚ್ಛಿಸುವ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಓದುತ್ತಿರುವ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಪಿಗೆ ಅರ್ಜಿ ಸಲ್ಲಿಸಬಹುದು. ಸ್ನೇಹಿತರೆ, ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಒಳಪಡುವ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬುದ್ಧ, ಸಿಖ್ ಮತ್ತು ಫಾರ್ಸಿ ಜನಾಂಗದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ವಿದ್ಯಾರ್ಥಿ ಕುಟುಂಬದ ವಾರ್ಷಿಕ ಆದಾಯವು ಎಲ್ಲ ಮೂಲಗಳಿಂದ 1 ಲಕ್ಷ ರೂಪಾಯಿಗಳನ್ನು ಮೀರಿರಬಾರದು. ಸ್ನೇಹಿತರೆ, ಅರ್ಜಿ ಸಲ್ಲಿಕೆ ಮಾನದಂಡಗಳು. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ 1ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಕಳೆದ ವರ್ಷದಲ್ಲಿ ವಿದ್ಯಾರ್ಥಿ ವೇತನ ಮಂಜೂರಾದ ವಿದ್ಯಾರ್ಥಿ ಅರ್ಜಿಗಳನ್ನು ಆಟೋ ರಿನ್ಯೂವಲ್ ಎಂದು ಪರಿಗಣಿಸಲಾಗುವುದರಿಂದ ಸದರಿ ವಿದ್ಯಾರ್ಥಿಗಳು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಹಿಂದಿನ ವರ್ಷ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿ ವೇತನ ಮಂಜೂರಾಗದೇ ಇದ್ದಲ್ಲಿ ಅಂತಹ ವಿದ್ಯಾರ್ಥಿಗಳು ಕೂಡ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಹಾಗೂ NPC ಮ್ಯಾಪಿಂಗ್ ಆ್ಯಕ್ಟಿವ್ ಇರಬೇಕು. ಸ್ನೇಹಿತರೆ, ಲಾಸ್ಟ್ ಇಯರ್ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದರೆ ನೀವು ಮತ್ತೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡುವುದು ಅವಶ್ಯಕತೆ ಇಲ್ಲ. ನೀವು ಒಂದ್ಸತಿ ಸ್ಟೇಟಸ್ ಚೆಕ್ ಮಾಡಿಕೊಳ್ಳಿ. ನಿಮಗೆ ಅಮೌಂಟ್ ಖಂಡಿತವಾಗಿ 100% ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ನಿಮ್ಮ ಖಾತೆಗೆ ಜಮಾ. ನಾವು ಗೂಗಲ್ ಕ್ರೋಮ್ನಲ್ಲಿ ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಬೇಕು. ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. SSP ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಸ್ನೇಹಿತರೆ, ಅವೈಲೇಬಲ್ ಸರ್ವಿಸಸ್ ಅಂತ ಹೇಳಿ ಮೊದಲನೆಯಾಗಿ ಕ್ಲಿಕ್ ಹೇರ್ ಟು ಲಾಗಿನ್ ಟು SSP ಸ್ಟೂಡೆಂಟ್ಸ್ ಅಕೌಂಟ್ ಟು ಅಪ್ಲೈ ಫಾರ್ ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಅಕಾಡೆಮಿಕ್ ಇಯರ್ 2024-25 ಫಾರ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಅಕೌಂಟ್ ಇನ್ SSP. ಮೊದಲನೆಯಾಗಿ ಸ್ನೇಹಿತರೆ, ನಾವು ಆಲ್ರೆಡಿ SSP ಅಕೌಂಟ್ ಕ್ರಿಯೇಟ್ ಮಾಡಿದರೆ ಮಾತ್ರ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಮೊದಲನೆಯಾಗಿ ಕ್ಲಿಕ್ ಹೇರ್ ಟು ನೋ ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ ಸ್ಟೇಟಸ್. ಮೊದಲನೆಯಾಗಿ ಸ್ನೇಹಿತರೆ, ನಾವು ಏನು ಮಾಡಬೇಕಂದ್ರೆ ನಮ್ಮ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಸ್ಟೇಟಸ್ ಏನಾಗಿದೆಯೋ ಅಥವಾ ಇಲ್ಲ ಅಂಥೇಳಿ ಚೆಕ್ ಮಾಡಬೇಕಂದ್ರೆ ಅಮೌಂಟ್ ಬಂದಿದೆಯೋ ಇಲ್ಲ ಅಂಥೇಳಿ ಇಲ್ಲಿ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಕ್ಲಿಕ್ ಮಾಡಿ ನಿಮ್ಮ ಮಗುವಿನ ಸ್ಯಾಟ್ಸ್ ನಂಬರ್ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಸ್ನೇಹಿತರಲ್ಲಿ ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತ ಹೇಳಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ನಾವು ಸ್ಯಾಟ್ಸ್ ನಂಬರನ್ನು ಹಾಕಬೇಕು. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ, ನಿಮಗೆ ಅಮೌಂಟ್ ಬಂದರೆ ನಿಮಗೆ ತೋರಿಸುತ್ತದೆ. ಇಲ್ಲಿ ಸ್ಯಾಟ್ಸ್ ನಂಬರ್ ಯಾವುದಾದ್ರೂ ಒಂದು ಹಾಕಿ ಸ್ನೇಹಿತರೆ, ನಿಮಗೆ ಗೊತ್ತಿದ್ದರೆ ಓಕೆ ಹುಡುಕು ಅಂತ ಹೇಳಿ ಒಂದು ಸರ್ಚ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಪೆಂಡಿಂಗ್ ಇದ್ದರೆ ಪೆಂಡಿಂಗ್ ಅಂತ ತೋರಿಸುತ್ತೆ. ಅಮೌಂಟ್ ಸ್ಯಾಂಕ್ಷನ್ಡ್ ಅಂದರೆ ಯಾವ ಡೇಟಿಗೆ ಸ್ಯಾಂಕ್ಷನ್ ಆಗಿದೆ ಅಂಥೇಳಿ ಒಂದು ತೋರಿಸುತ್ತೆ. ಈ ರೀತಿ ಒಂದು ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಸ್ನೇಹಿತರೆ. ಈ ರೀತಿ ಒಂದು ಇಲ್ಲಿ ಲಾಸ್ಟ್ ಇಯರ್ 7th ಸ್ಟ್ಯಾಂಡರ್ಡ್ ಫ್ರೆಶ್ ಆರ್ ರಿನ್ಯೂವಲ್ನಲ್ಲಿ ಇದ್ದಾರೆ ಈ ಸ್ಟೂಡೆಂಟು. ನೆಕ್ಸ್ಟು ವೆರಿಫಿಕೇಷನ್ ಅಪ್ರೂವ್ಡು, ಸ್ಯಾಂಕ್ಷನ್, ಆಧಾರ್ ಸೀಡೆಡ್ ಸಕ್ಸಸ್ಫುಲಿ ಆಗಿದೆ, ಪುಷ್ ಟು DBT ಪೇಯ್ಡ್, ಸ್ಯಾಂಕ್ಷನ್ ಅಮೌಂಟ್ 1000 ಪೇಯ್ಡ್, ಅಕೌಂಟ್ ನಂಬರ್ ಲಾಸ್ಟ್ ಪೇಮೆಂಟ್ ಆಗಿರೋ ಡೇಟ್ 23 ಜನವರಿ 2024. ಇಫ್ ಪೇಮೆಂಟ್ ಫೇಲ್ ಡಿಸ್ಪ್ಲೇ ದ ರೀಸನ್. ಈ ಅಮೌಂಟು ಈ ವಿದ್ಯಾರ್ಥಿಗೆ ಬಂದಿದೆ ಸ್ನೇಹಿತರೆ. ಹಾಗಾಗಿ ಈ ವರ್ಷ ಇವರಿಗೆ ರಿನ್ಯೂವಲ್ ಅಂದರೆ SSP ಸ್ಕಾಲರ್ಶಿಪ್ ಹಾಕೋದು ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಏನಾದರೂ ಪೆಂಡಿಂಗ್ ಇದ್ದು ಇಲ್ಲ ನಿಮಗೆ ಅಮೌಂಟ್ ಬಂದಿಲ್ಲ, ನೋ ಡಾಟಾ ಅಂತ ಬಂದರೆ ಸ್ನೇಹಿತರೆ, ನಾವಿಲ್ಲಿ ಸರ್ಚ್ ಮಾಡುವಾಗ ನೋ ಡಾಟಾ ಅಂತ ಹೇಳಿ ಬಂದರೆ ಸ್ನೇಹಿತರೆ, ಅವ್ರು ಮಾತ್ರ ಹೊಸ ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ಇಲ್ಲಿ ಹಾಕಬೇಕು. ನೆಕ್ಸ್ಟ್ ನಿಮಗೆ ಈ ಒಂದು ಮಾಹಿತಿ ಗೊತ್ತಾಯಿತು. ನೆಕ್ಸ್ಟ್ ಇವಾಗ SSP ಅಕೌಂಟ್ ನಾವು ಕ್ರಿಯೇಟ್ ಮಾಡಬೇಕಂದ್ರೆ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಬೇಕು.
ಕ್ಲಿಕ್ ಹಿಯರ್ ಟು ಕ್ರಿಯೇಟ್ ನ್ಯೂ ಅಕೌಂಟ್ ಫಾರ್ ಬೋತ್ ಪ್ರೀ ಮೆಟ್ರಿಕ್ ಆ್ಯಂಡ್ ಪೋಸ್ಟ್ ಮೆಟ್ರಿಕ್. 1ರಿಂದ 8ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ ಮತ್ತು 9ರಿಂದ ಡಿಗ್ರಿ, ಪ್ರೊಫೆಷನ್, ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, ಟೆಕ್ನಿಕಲ್ ಕೋರ್ಸಸ್ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನಾವು SSP ಅಕೌಂಟ್ ಮಾಡಬೇಕು. ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸ್ನೇಹಿತರೆ, ನೆಕ್ಸ್ಟ್ ವಿಂಡೋ ಈ ರೀತಿ ಒಂದು ಓಪನ್ ಆಗುತ್ತೆ. ಕ್ರಿಯೇಟ್ ಅಕೌಂಟಿಂದು ಇಲ್ಲಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಮೊದಲನೆಯಾಗಿ ನಿಮ್ಮ ಇಲ್ಲಿ ಸ್ಟೂಡೆಂಟ್ನ ಆಧಾರ್ ಕಾರ್ಡ್ ನಂಬರ್ ಹಾಕಿ, ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಇಲ್ಲಿ ಹಾಕಿ, ಜೆಂಡರ್ನ ಸೆಲೆಕ್ಟ್ ಮಾಡಿರಿ, ಕ್ಯಾಪ್ಚಾ ಟೈಪ್ ಮಾಡಿದ ನಂತರ ಅಗ್ರಿ ಮೇಲೆ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಿ ಸ್ನೇಹಿತರೆ ಮುಂದುವರಿಸಿದರೆ ನೆಕ್ಸ್ಟ್ ನಿಮಗೆ ಅಲ್ಲಿ ರೇಷನ್ ಕಾರ್ಡ್ ಡೀಟೇಲ್ಸ್, ಮೆಂಬರ್ಸ್ ಡೀಟೇಲ್ಸ್ ಕೇಳುತ್ತೆ. ಸ್ಟೂಡೆಂಟ್ನ ತಂದೆ